ನಮಸ್ಕಾರ. ಕರ್ನಾಟಕ ಬಿಗ್ ಬಾಸ್ ಮನೆಯ 2ನೇ ಪ್ರೋಮೋ ನೋಡ್ಕೊಂಡ್ ಬಂದೆ ಗುರು. ಈಗ ಒಳ್ಳೆ ಟ್ವಿಸ್ಟ್ ಇಟ್ಟಿದ್ದಾರೆ. ಹಾವು ಏಣಿ ಆಟ ಆಡಿಸ್ತಾ ಇದ್ದಾರೆ. ವಿಷಯ ಏನಪ್ಪಾ ಅಂದ್ರೆ, ಮನೆಯಲ್ಲಿ ಸ್ಪರ್ಧಿಗಳಲ್ಲಿ ಹಾವು ಯಾರು, ಏಣಿ ಹತ್ತೋರು ಯಾರು ಅಂತ ಕ್ಲಿಯರ್ ಕಟ್ ಆಗಿ ಅಲ್ಲಿರೋ ಸ್ಪರ್ಧಿಗಳು ಒಬ್ಬರ ಹೆಸರನ್ನ ತಗೋಬೇಕು ಅಂತ ಒಂದು ಟಾಸ್ಕ್ ನ ಇಟ್ಟಿದ್ದಾರೆ. ಸುದೀಪ್ ಸರ್ ಅಂತೂ ಇವತ್ತಂತೂ ಸೂಪರ್ ಆಗಿ ಕಾಣಿಸ್ತಾ ಇದ್ದಾರೆ. ಇದ್ರಲ್ಲಿ ವಿಷಯ ಏನಪ್ಪಾ ಅಂದ್ರೆ, ಈ ಆಟ ಆಡ್ತಾ ಇರೋ ಉದ್ದೇಶ ಇಷ್ಟೇ. ಪ್ರವೋಕ್ ಮಾಡಬೇಕು, ಅವ್ರ ಬಗ್ಗೆ ತುಂಬಾ ನೆಗೆಟಿವ್ ಹೋಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡೆ ಈ ಆಟ ಆಡಿಸ್ತಾ ಇದ್ದಾರೆ. ಏನಕ್ಕಂದ್ರೆ ಇನ್ನೂ ಒಂದು ವಾರ ಮುಂದಕ್ಕೆ ಹೋಗಿದೆ ಬಿಗ್ ಬಾಸ್, ಇನ್ನೂ ಒಂದು ತಿಂಗಳಿದೆ. ಏನಾದ್ರೂ ವಿಷಯ ಬೇಕಲ್ಲ ಬೆಂಕಿ ಹಚ್ಚೋದಕ್ಕೆ, ಸರಿಯಾಗಿ ಇಟ್ಟಿದ್ದಾರೆ. ಅದರಲ್ಲಿ ಬಂದ್ಬಿಟ್ಟು ಡ್ರೋನ್ ಪ್ರತಾಪ್ ಅವ್ರು ಬಂದ್ಬಿಟ್ಟು ಸಂಗೀತ ಅವ್ರ ಹೆಸರನ್ನು ತಗೊಂಡಿದ್ದಾರೆ. ಸಂಗೀತ ಅವರು ಏಣಿ ಹತ್ತುತ್ತಾರೆ ಅಂತ ಡ್ರೋನ್ ಪ್ರತಾಪ್ ಅವ್ರು ಹೇಳಿರೋದು. ಮತ್ತೆ ಈ ನಮ್ರತಾ ಬಂದ್ಬಿಟ್ಟು ಕಾರ್ತಿಕ್ ನ ಟಾರ್ಗೆಟ್ ಮಾಡಿ ಹಾವಿನ ಕೊಟ್ಟಿದ್ದಾರೆ. ವಿನಯ್ ಗೌಡ ಕೂಡ ಕಾರ್ತಿಕ್ ನ ಟಾರ್ಗೆಟ್ ಮಾಡಿ ಹಾವನ್ ಕೊಟ್ಟಿದ್ದಾರೆ, ವಿಷ ಸರ್ಪ ಅವನು ಅಂತ. ಅದರಲ್ಲಿ ಬಂದ್ಬಿಟ್ಟು ಕಾರ್ತಿಕ್ ಅವರು ಕ್ಲಿಯರ್ ಕಟ್ ಆಗಿ ವಿನಯ್ ಗೌಡಗೆ ಸರಿಯಾಗಿ ಟಕ್ಕರ್ ಕೊಟ್ಟಿದ್ದಾರೆ. ವಿಷಯ ಏನು ಅಂದ್ರೆ, ಕಾರ್ತಿಕ್ ನ ಪ್ರವೋಕ್ ಮಾಡೋದಕ್ಕೆ ವಿನಯ್ ಗೌಡ ಹೆಂಗಂದ್ರೆ ಮಾತಾಡ್ತಾ ಇರೋದು ನಮಗೂ ಗೊತ್ತಿದೆ, ನಾವು ನೋಡಿದೀವಿ. ಅದರಲ್ಲಿ ಕಾರ್ತಿಕ್ ಅವರು ಕರೆಕ್ಟ್ ಆಗಿ ಹೇಳಿದ್ದಾರೆ, ನನ್ನನ್ನು ಪ್ರವೋಕ್ ಮಾಡಕ್ಕೆ ತಗುಡು ಅಂತ ಬೈಯೋದು, ಕೆಲವೊಂದು ಭಾಷೆಗಳನ್ನ ಯೂಸ್ ಮಾಡೋದು, ಅದೆಲ್ಲ ಮಾಡಿ ನನ್ನ ಪ್ರವೋಕ್ ಮಾಡಿದ್ರು. ಅದರಿಂದ ನಾನು ಫುಲ್ ಕೆಳಗಡೆ ಡೌನ್ ಆಗಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ಅದು ಕರೆಕ್ಟ್ ಆಗಿದೆ. ಮತ್ತೆ ನಮ್ರತ ಹೇಳಿರೋ ಹೇಳಿಕೆ ನನಗೆ ಇಷ್ಟ ಅನ್ನಿಸ್ಲಿಲ್ಲ. ಕಾರ್ತಿಕ್ ನಮ್ರತನ ಬಗ್ಗೆ ಏನು ಮಾತೇ ಆಡಿಲ್ಲ ಇದುವರೆಗೂ. ಆ ಹುಡುಗಿ ನನ್ನನ್ನು ಮೂಲೆ ಗುಂಪು ಮಾಡ್ತಿದ್ದಾರೆ ಅಂತ ಏನು ಕಂಡ್ಕೊಂಡ್ಲು ಅಂತ ನನಗೂ ಗೊತ್ತಿಲ್ಲ. ಮತ್ತೆ ಸ್ನೇಹಿತರೆ, ಈ ಒಂದು ಟಾಸ್ಕ್ ಮಾತ್ರ ಇವತ್ತು ಬೆಂಕಿ ಎತ್ಕೊಳ್ಳೋದ್ರಲ್ಲಿ ಎರಡು ಮಾತೇ ಇಲ್ಲ. ಮತ್ತೆ ಸ್ನೇಹಿತರೆ, ನಿಮಗೆ ಯಾರು ಅನ್ಸುತ್ತೆ ಮನೇಲಿ ಯಾರು, ಏಣಿ ಹತ್ತೋರು ಯಾರು ಅಂತ ನಿಮ್ಗೆ ಯಾರು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ.